ಟ್ರಯಾಂಗಲ್ಸ್ ಎಕ್ಸಸೈಸ್ 6.1. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾನೆ. ಅವ್ನು ಇಲ್ಲಿ ಏನಂತಂದ್ರೆ ಆಪ್ಷನ್ಸ್ ಕೂಡ ಅವನೇ ಕೊಟ್ಟಿದ್ದಾನೆ. ನಾವು ಯಾವ್ದು ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಆಲ್ ಸರ್ಕಲ್ಸ್ ಆರ್ ಕಾಂಗ್ರೆಂಟ್ ಆರ್ ಸಿಮಿಲರ್. ಓಕೆ, ಈಗ ನೀವು ಎಲ್ಲ ಸರ್ಕಲ್ ತಗೊಂಡ್ರೆ ಈ ಎಕ್ಸಾಂಪಲ್ ಅನ್ಕೋಣ ನನಗೆ. ಓಕೆ, ನಾನೊಂದು ಸರ್ಕಲ್ಲು 3 ಸೆಂಟಿಮೀಟರ್ ತಗೊಂಡೆ ಅನ್ಕೊಳ್ಳೋಣ, ಇನ್ನೊಂದು ಸರ್ಕಲ್ಲು 4 ಸೆಂಟಿಮೀಟರ್ ತಗೊಂಡೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನೀವು ನೋಡಿದ್ರೆ ಎರಡು ಸರ್ಕಲ್ ತಾನೆ, ರೇಡಿಯಸ್ ಅಷ್ಟೇ ಡಿಫ್ರೆಂಟ್ ಇದೆ. ಅವಾಗ ಏನಂತ ಕರಿತೀವಿ? ಸಿಮಿಲರ್ ಅಂತ ಕರಿತೀವಿ. ಸಪೋಸ್ ಈಗ ನಾನು ಇನ್ನೊಂದು ಸರ್ಕಲ್ ಅದು ಕೂಡ 3 ಸೆಂಟಿಮೀಟರ್ ತಗೊಂಡ್ರೆ, ಓಕೆ, ಅವಾಗೇನು ಎರಡು ಸರ್ಕಲೇ ಬಟ್ ಎರಡು ರೇಡಿಯಸ್ ಸೇಮ್ ಇರೋದ್ರಿಂದ ಕಾಂಗ್ರೆಂಟ್ ಅಂತ ಕರಿಬೋದು. ಬಟ್ ಇಲ್ಲಿ ಏನ್ ಕೇಳಿದಾನೆ? ಆಲ್ ಸರ್ಕಲ್ಸ್ ಅಂತ ಕೇಳ್ತಾರೆ. ಆಲ್ ಸರ್ಕಲ್ ಅಂತಂದ್ರೆ ಏನು? ಅದು 3 ಸೆಂಟಿಮೀಟರ್ ಇರ್ಬೋದಿಲ್ಲ, 4 ಇರ್ಬೋದಿಲ್ಲ, 5 ಏನಾದ್ರೂ ಇರ್ಬೋದು ಹಂಗೆ. ಓಕೆ, ಸೊ ಆಲ್ ಸರ್ಕಲ್ಸ್ ಆರ್ ಏನಂತ ಕೇಳ್ಬೇಕು ನೀವು? ಸಿಮಿಲರ್ ಅಂತ ಹೇಳ್ಬೇಕು. ಓಕೆ, ಅವು ಎಲ್ಲವೂ ಸರ್ಕಲ್ಲೇ. ಓಕೆ, ಕಾಂಗ್ರೆಂಟ್ ಇರ್ತಾವಿಲ್ಲ ಹೇಳಕ್ ಬರಲ್ಲ. ಓಕೆ, ಕಾಂಗ್ರೆಂಟ್ ಯಾವಾಗ ಆಗತ್ತವ? ಅವ್ರಿಬ್ರು ರೇಡಿಯಸ್ ಸೇಮ್ ಇದ್ದ ಕಾಂಗ್ರೆಂಟ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಆಲ್ ಸ್ಕ್ವೇರ್ಸ್ ಆರ್, ನೋಡಿ ಸ್ಕ್ವೇರ್ಸ್ ಎಲ್ಲ ಸಿಮಿಲರ್ ಕಾಂಗ್ರೆಂಟ್ ಅಂತ ಕೇಳ್ತಾರೆ. ಈಗ ನೀವು ಸ್ಕ್ವೇರ್ ತಗೊಂಡ್ರೆ, ಓಕೆ, ಈಗ ನಾನು 2 ಸ್ಕ್ವೇರ್ ತಗೊಂಡೆ ಅಂತ ಅನ್ಕೊಳ್ಳೋಣ ನನಗೆ. ಓಕೆ, ಸೊ ಸ್ಕ್ವೇರ್ ಅಲ್ಲಿ ಏನು? ಎಲ್ಲ ಆಂಗಲ್ ಈಕ್ವಲ್ ಇರ್ತಾನೆ, ಎಲ್ಲ ಆಂಗಲ್ ಈಕ್ವಲ್. ಎಲ್ಲ ಆಂಗಲ್ ಎಷ್ಟು? 90 ಡಿಗ್ರಿ. ಈಗ 2 ಸ್ಕ್ವೇರ್ ತಗೊಂಡ್ರೆ ಅವರು ಎಲ್ಲ 4 ಆಂಗಲ್ ಈಕ್ವಲ್ ಇರ್ತಾವೆ, 90 ಡಿಗ್ರಿ 90 ಡಿಗ್ರಿ. ಬಟ್ ಸೈಡ್ಸ್, ಓಕೆ, ಇದು 3 ಇದ್ರೆ ಇದು 4 ಇತ್ತು ಅನ್ಕೊಳ್ರಿ. ಓಕೆ, ಅವಾಗ ಏನಾಗುತ್ತೆ? ಅವ್ರು ಎಲ್ಲರ ಆಂಗಲ್ ಈಕ್ವಲ್ ಇರೋದ್ರಿಂದ ಸಿಮಿಲರ್ ಅಂತ ಬರಿಬೋದು. ಬಟ್ ನಾನು ಕಾಂಗ್ರೆಂಟ್ ಅಂತ ಬರೆಯಕ್ಕಾಗಲ್ಲ, ಯಾಕಂದ್ರೆ ಸೈಡು ಸೇಮ್ ಇಲ್ಲ. ಓಕೆ, ಸೊ ಈಗ ನಾನು ಇನ್ನೊಂದು ತಗೊಂಡೆ ಅನ್ಕೊಳ್ಳೋಣ, ಇನ್ನೊಂದು ಸ್ಕ್ವೇರ್ ತಗೊಂಡೆ. ಓಕೆ, ಅದು ಎಲ್ಲ ಆಂಗಲ್ಲು ಸ್ಕ್ವೇರ್ ಅಂದ್ರೆ ಎಲ್ಲ ಆಂಗಲ್ 90 ಡಿಗ್ರಿ ಇರ್ತದೆ. ಅದು ಕೂಡ 3 ಸೆಂಟಿಮೀಟರ್ ಇದ್ರೆ ಅವ ನಾನು ಕಾಂಗ್ರೆಂಟ್ ಅಂತ ಬರಿತಿದ್ದೆ. ಬಟ್ ಇಲ್ಲಿ ಕಾಂಗ್ರೆಂಟ್ ಅಂತ ಬರೆಯಕ್ಕಾಗಲ್ಲ, ಯಾಕಂದ್ರೆ ಆಲ್ ಸ್ಕ್ವೇರ್ಸ್ ಅಂತ ಕೊಟ್ಟಾನ. ಆಲ್ ಸ್ಕ್ವೇರ್ ಅಂತಂದ್ರೆ ನೀವು ಒಂದು 4-5 ಸ್ಕ್ವೇರ್ ತಗೊಂಡ್ರೆ ಒಂದೊಂದು ಸೈಡ್ ಇರುತ್ತೆ. ಅವಾಗ ಏನಾವಾಗ ನಾವು ಸಿಮಿಲರ್ ಅಂತಾನೆ ಬರಿಬೇಕಾಗತ್ತೆ. ಓಕೆ, ಕಾಂಗ್ರೆಂಟ್ ಅಂತ ಬರೆಯಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಈಗ ಆಲ್ ಡ್ಯಾಶ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಐಸೋಸ್ಲೆಸ್ ಟ್ರಯಾಂಗಲ್ ಸಿಮಿಲರ್ ಇರ್ತದ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಸಿಮಿಲರ್ ಇರ್ತದ ಅಂತ ಕೇಳ್ತಾ ಇದ್ದಾನೆ. ಈಗ ನೀವು ಕರೆಕ್ಟಾಗಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಈಗ ನೀವು ನೋಡ್ರಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡ್ರೆ ಯಾವ್ದನ್ನ ತಗೊಂಡ್ರಿ, ದೊಡ್ಡ ತಗೊಂಡ್ರೆ ಅನ್ಕೊಳ್ಳೋಣ ನಮಗೆ. ಓಕೆ, ಈಗ ಆಂಗಲ್ ಎಷ್ಟಿರುತ್ತೆ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಆಂಗಲ್ ಈಕ್ವಲ್ ಇರ್ತದೆ, 60 ಡಿಗ್ರಿ 60 ಡಿಗ್ರಿ ಇರುತ್ತೆ. ಓಕೆ, ಇದು ಅನ್ಕೋಣ, ಇದು 2 ಸೆಂಟಿಮೀಟರ್ ಇತ್ತು, ಇದು 2 ಸೆಂಟಿಮೀಟರ್ ಇತ್ತು, ಇದು 2 ಸೆಂಟಿಮೀಟರ್. ಓಕೆ, ಇದು 3, ಇದು 3, ಇದು 3 ಇತ್ತು ಅನ್ಕೊಂಡ್ರೆ. ಈಗ ನೀವು ನೋಡಿದ್ರೆ, ಓಕೆ, ಎಲ್ಲ ಆಂಗಲ್ ಈಕ್ವಲ್ ಇದ್ಬಿಟ್ರೆ ನಾವು ಸಿಮಿಲರ್ ಅಂತ ಕರೆದು ಬಿಡ್ತೀವಿ. ಓಕೆ, ಎದಕ್ಕೆ? ಈಗ ನೀವು ನೋಡಿದ್ರೆ, ಸೊ ಐಸೋಸ್ಲೆಸ್ ತಗೊಂಡ್ರೆ ಎದಕ್ಕಾಗಲ್ಲ ಅಂತಂದ್ರೆ ಅಲ್ಲಿ ಬರೀ 2 ಸೈಡು ಇಲ್ಲ 2 ಆಂಗಲ್ ಮಾತ್ರ ಈಕ್ವಲ್ ಇರ್ತದೆ. ಓಕೆ, ನಮಗೆ ಸಿಮಿಲರ್ ಆಗ್ಬೇಕಂದ್ರೆ 3 ಆಂಗಲ್ ಈಕ್ವಲ್ ಇರಬೇಕು. ಸೊ ಈಕ್ವಿಲ್ಯಾಟರಲ್ ಅಲ್ಲಿ 3 ಈಕ್ವಲ್ ಇರ್ತವೆ. ಸೊ ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆರ್ ಸಿಮಿಲರ್ ಅಂತ ಬರಿಬಹುದು. ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದ್ರೆ ಎಲ್ಲ ಆಂಗಲ್ ಈಕ್ವಲ್ ಇದ್ರೆ ಮಾತ್ರ ಸಿಮಿಲರ್ ಅಂತ ಬರಿಬಹುದು. ಐಸೋಸ್ಲೆಸ್ ಅಲ್ಲಿ ಅದು ಆಗೋ ಚಾನ್ಸ್ ಕಡಿಮೆ. ಓಕೆ, ನೆಕ್ಸ್ಟ್ ಈಗ 4th ಕ್ವಶನ್ ನೋಡ್ರಿ. 2 polygons of the same number of sides are similar if their corresponding angles are dash and their corresponding sides are dash. ಓಕೆ, ಈಗ ನಿಮಗೆ ನೋಡ್ರಿ 2 ಪಾಲಿಗಾನ್. ಓಕೆ, ನೀವು 2 ಪಾಲಿಗಾನ್ ಸಿಮಿಲರ್ ಆಗ್ಬೇಕಂದ್ರೆ ಏನಿರ್ಬೇಕು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು ಅಂಡ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರಬೇಕು? ಪ್ರಪೋರ್ಷನಲ್ ಇರಬೇಕು. ಓಕೆನಾ? ಸೊ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನು? ಎಲ್ಲ ಆಂಗಲ್ ಈಕ್ವಲ್ ಇರಬೇಕು, ಅವ್ರ ಸೈಡ್ಸ್ ಬಂದು ಪ್ರಪೋರ್ಷನಲ್ ಇರಬೇಕು. ಸೆಕೆಂಡ್ ಕ್ವಶನ್, ಗಿವ್ 2 ಡಿಫರೆಂಟ್ ಎಕ್ಸಾಂಪಲ್ ಆಫ್ ಪೇರ್ ಆಫ್ ಸಿಮಿಲರ್ ಫಿಗರ್ಸ್. ಇನ್ನೊಂದು ಬಂದ್ಬಿಟ್ಟು ನಾನ್ ಸಿಮಿಲರ್ ಫಿಗರ್ಸ್. ಈಗ ನಾನು 2 ಎಕ್ಸಾಂಪಲ್ ಬರಿಬೇಕು. ಓಕೆ, ಇದಕ್ಕೆ 2 ಎಕ್ಸಾಂಪಲ್, ಇದಕ್ಕೆ 2 ಎಕ್ಸಾಂಪಲ್ ಬರಿಬೇಕು. ಓಕೆ, ಸಿಮಿಲರ್ ಫಿಗರ್ ಅಂದ್ರೆ ಅರ್ಥ ಏನು? ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇರಬೇಕು, ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಇರಬೇಕು. ಹೌದಾ? ಸೊ ನೀವೇನ್ ಮಾಡ್ರಿ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡ್ರಿ. ಓಕೆ, ಸೊ 2 ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಳ್ರಿ. ಓಕೆನಾ? ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ? ಅಲ್ಲವು 60 ಡಿಗ್ರಿ ಇರ್ತದೆ. ಓಕೆ, ಇಲ್ಲಿ ಕೂಡ ಏನು 60 ಡಿಗ್ರಿ 60 ಡಿಗ್ರಿ, ಇಲ್ಲಿ ಕೂಡ 60 ಡಿಗ್ರಿ ಇತ್ತು ಅಂತ ಅನ್ಕೊಂಡ್ರಿ. ಓಕೆ, ಇದನ್ನೇನು ಬರ್ರಿ 2 ಸೆಂಟಿಮೀಟರ್. ಈಕ್ವಿಲ್ಯಾಟರ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್.
2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಂತ ಬರ್ರಿ. ಓಕೆ, ಈಗ ನೀವೇನ್ ಮಾಡಿ, ಇದು 2 ಅಂತಂದ್ರೆ ಇದನ್ನ ಇಂಟು 2 ಮಾಡಿ ಎಷ್ಟು ಬರುತ್ತೆ, 4 ಸೆಂಟಿಮೀಟರ್ ಆದ್ರೆ ಅವಾಗ ಇದು ಕೂಡ 4 ಸೆಂಟಿಮೀಟರ್ ಆಗುತ್ತೆ, ಇದು ಕೂಡ 4 ಸೆಂಟಿಮೀಟರ್ ಆಗುತ್ತೆ. ಅವಾಗ ಆಟೋಮೆಟಿಕ್ ಇವೆರಡು ಸಿಮಿಲರ್ ಆಗ್ತವೆ. ಯಾಕಂದ್ರೆ ನೋಡ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದಾವೆ. ಓಕೆ, ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್. ಯಾಕಂದ್ರೆ ಇದು ಇಂಟು 2 ಮಾಡಿದೀನಿ, ಎಲ್ಲ ಸೈಡ್ ಇಂಟು 2 ಆಗಿದೆ ತಾನೆ. ಸೊ ಅದು ನಥಿಂಗ್ ಬಟ್ ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಇದೆ ಅಂತ ಅರ್ಥ. ಸೊ ಇದು ಒಂದು ಎಕ್ಸಾಂಪಲ್ ಸಿಮಿಲರ್ ಫಿಗರ್ಗೆ. ಓಕೆ, ಇನ್ನೊಂದು ತಗೊಳ್ಳೋಣ. ಇನ್ನೊಂದು ಸಿಮಿಲರ್ ಫಿಗರ್ ಕೇಳಿದ್ರೆ ಸ್ಕ್ವೇರ್ ತಗೊಳ್ರಿ. ಓಕೆ, ಸೊ ಸ್ಕ್ವೇರ್ ಅಲ್ಲಿ ಎಲ್ಲ ಆಂಗಲ್ ಏನು 90 ಡಿಗ್ರಿ. ಓಕೆ, ಇದೇನ್ ಮಾಡ್ರಿ, ಇದು 2 ಸೆಂಟಿಮೀಟರ್ ಅಂತ ತಗೊಳ್ರಿ. ಸೊ ಸ್ಕ್ವೇರ್ ಅಲ್ಲಿ ಎಲ್ಲ ಸೈಡ್ ಈಕ್ವಲ್, ಇದು 2 ಸೆಂಟಿಮೀಟರ್ ಆಯ್ತು. ಓಕೆ, ಸೊ ಈಗ ಇನ್ನೊಂದು ಸ್ಕ್ವೇರ್ ತಗೊಳ್ಳೋಣ. ಓಕೆ, ಸ್ಕ್ವೇರ್ ಅಲ್ಲಿ ಎಲ್ಲ ಆಂಗಲ್ 90 ಡಿಗ್ರಿ. ಓಕೆ, ಇದು 2 ಇದೆ ತಾನೆ, ಇದನ್ನ ಇಂಟು 2 ಮಾಡಿ ಎಷ್ಟಾಗುತ್ತೆ, ಇಲ್ಲಿ 4 ಆಗುತ್ತೆ. ಸೊ ಸ್ಕ್ವೇರ್ ಅಂದ್ರೆ ಎಲ್ಲವೂ 4 ಸೆಂಟಿಮೀಟರ್ ಆಗುತ್ತೆ. ಓಕೆ, ಈಗ ನೀವು ನೋಡ್ರಿ ಎದಕ್ಕಿದು ಸಿಮಿಲರ್ ಆಯ್ತು, ಎಲ್ಲ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಎಲ್ಲ ಈಕ್ವಲ್ ಇದಾವೆ. ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿದೆ ಪ್ರಪೋರ್ಷನಲ್. ಇದನ್ನ ಇಂಟು 2 ಮಾಡೋದ್ರಿಂದ ಎಲ್ಲವೂ ಇಂಟು 2 ಇರೋದ್ರಿಂದ ಇದೇನಾಗುತ್ತೆ, ಸಿಮಿಲರ್ ಫಿಗರ್ ಆಗುತ್ತೆ. ಓಕೆನಾ, ಈಗ ಇದ್ರದ್ದು ಎಕ್ಸಾಂಪಲ್ ಆಯ್ತು. ಈಗ ಸೆಕೆಂಡ್ ನಾನ್ ಸಿಮಿಲರ್ ಫಿಗರ್ ನೋಡ್ರಿ ಹಂಗೆ. ಓಕೆ, ಇದು ಸಿಂಪಲ್. ಈಗ ಇದು ನೀವು ನೋಡಿದ್ರೆ ಫಸ್ಟ್ ಎಕ್ಸಾಂಪಲ್. ಓಕೆ, ನೀವೇನ್ ಮಾಡ್ರಿ, 2 ಟ್ರಯಾಂಗಲ್ ತಗೊಳ್ರಿ. ಓಕೆ, ಇಷ್ಟ ಬಂದಿದ್ದ ಆಂಗಲ್ ತಗೊಳ್ರಿ. ಓಕೆ, 1 ಟ್ರಯಾಂಗಲ್ ಏನ್ ಮಾಡ್ರಿ, ಎಲ್ಲವೂ 60 ಡಿಗ್ರಿ ಅಂತ ಬರ್ಕೊಳ್ರಿ. ಓಕೆ, ಸೊ ಇನ್ನೊಂದೇನು, ಲೈಕ್ ಇದು 30 ಡಿಗ್ರಿ, ಇದು 120 ಡಿಗ್ರಿ. ಓಕೆ, ಇದು 30 ಡಿಗ್ರಿ ಅಂತ ಬರೀರಿ. ಅವಾಗ ಏನಾಗುತ್ತೆ, ನೀವೇ ನೋಡ್ರಿ, ಎಲ್ಲ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇಲ್ಲ, ಅಲ್ಲೇ ನಾನ್ ಸಿಮಿಲರ್ ಆಯ್ತು. ನೀವು ಸೈಡ್ಸ್ ಏನಾದರೂ ಬರೀರಿ, 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್. ಇಲ್ಲೇನು ಬರ್ರಿ 5. ಓಕೆ, ಇದು 6. ಓಕೆ, ಇದು 4 ಸೆಂಟಿಮೀಟರ್, ಏನಾದರೂ ಬರೀರಿ. ಓಕೆ, ಆಂಗಲ್ಸೇ ಈಕ್ವಲ್ ಇಲ್ಲ ಅಂದಮೇಲೆ ಅದು ಸಿಮಿಲರ್ ಅಲ್ಲ ಅಂತ ಅರ್ಥ. ಇದು ಒಂದು ಎಕ್ಸಾಂಪಲ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನು ಮಾಡ್ಬಿಡ್ರಿ ನೀವು. ಓಕೆ, ಈಗ ನೀವು ಒಂದು ಪ್ಯಾರಾಗ್ರಾಮ್ ತಗೊಂಡ್ಬಿಡ್ರಿ. ಓಕೆ, ಇನ್ನೊಂದು ಸ್ಕ್ವೇರ್ ತಗೊಂಡ್ಬಿಡ್ರಿ. ಸ್ಕ್ವೇರಲ್ಲಿ ಏನು, ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಈ ಪ್ಯಾರಾಗ್ರಾಮ್ನಲ್ಲಿ ಇದು 60 ಡಿಗ್ರಿ ಇದ್ರೆ ಇದು ಕೂಡ ಅಪೋಸಿಟ್ ಆಂಗಲ್ ಈಕ್ವಲ್. ಇದು 60 ಅಂದ್ರೆ ಇದು 60. ಅವಾಗ ಇದೇನಾಗುತ್ತೆ, ಇದು 120 ಇರುತ್ತೆ. ಅವಾಗ ಇದು ಕೂಡ 120 ಆಯ್ತು. ಓಕೆ, ಸೊ ಈಗ ನೋಡ್ರಿ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇದೆನಾ, ಇಲ್ಲ. ಸೊ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ ನಾನ್ ಸಿಮಿಲರ್. ನೀವು ಸೈಡ್ ಇಷ್ಟ ಬಂದಿದ್ದು ಬರೀರಿ. ಇಲ್ಲಿ 2 ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಇರ್ತದೆ. ಇದು 4 ಅನ್ಕೊಂಡ್ರೆ ಇದು ಕೂಡ 4 ಇರ್ತದೆ. ಇದು ಎಲ್ಲ ಸೈಡು ಈಕ್ವಲ್ ಇರ್ತದೆ. 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಸೊ ಇದು ಒಂದು ಎಕ್ಸಾಂಪಲ್, ಇವೆರಡು ಡಯಾಗ್ರಾಮು. ಓಕೆ, ಇದು ಸೆಕೆಂಡ್ ಎಕ್ಸಾಂಪಲ್. ಓಕೆನಾ, ಸೊ ಸಿಮಿಲರ್ ಫಿಗರ್ಗೆ 2 ಎಕ್ಸಾಂಪಲ್, ನಾನ್ ಸಿಮಿಲರ್ ಫಿಗರ್ಗೆ 2 ಎಕ್ಸಾಂಪಲ್. ಈಗ ಥರ್ಡ್ ಕ್ವಶನ್ ನೋಡ್ರಿ ಏನ್ ಕೊಡಿದಾನೆ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಕ್ವಾಡ್ರಿಲೇಟರ್ಸ್ ಆರ್ ಸಿಮಿಲರ್ ಆರ್ ನಾಟ್. ಓಕೆ, ಈಗ ಕೊಟ್ಟರದು ಸಿಮಿಲರ್ ಆಯ್ತಾ ಇಲ್ಲ ಅಂತ ಕೇಳ್ತಾನೆ. ಓಕೆ, ಫಸ್ಟ್ ಸಿಮಿಲರ್ ಅಂದ್ರೆ ನಮ್ಮ ಕಂಡೀಷನ್ ಏನು, ಆಂಗಲ್ ಈಕ್ವಲ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲವೂ 90 ಡಿಗ್ರಿ ಇದೆ, ಬಟ್ ಇಲ್ಲಿ 90 ಡಿಗ್ರಿ ಇಲ್ಲ, ಒಂದ್ ಸ್ವಲ್ಪ ಬೆಂಡ್ ಆಗಿದೆ ಅಂತ ಅರ್ಥ. ಏನಾದ್ರು 90 ಡಿಗ್ರಿ ಇಲ್ಲ ಅಂತಾನೆ ಅರ್ಥ. ಸೊ ಆಂಗಲ್ಸ್ ಈಕ್ವಲ್ ಇಲ್ಲ ಅಂದ್ಮೇಲೆ ಅದು ಸಿಮಿಲರ್ ಅಲ್ಲ. ಓಕೆ, ಏನಂತ ಬರಿಬೇಕು, ದ ಫಾಲೋಯಿಂಗ್ ಕ್ವಾಡ್ರಿಲೇಟರಲ್ಸ್ are not similar because corresponding angles are not equal. ಓಕೆ, ಅದೊಂದು ಕಂಡೀಷನ್ ಬರೆದ್ಬಿಟ್ರೆ ಮುಗಿದೋಯ್ತು. ಓಕೆನಾ.